ಹಾಯ್, ವೆಲ್ಕಮ್ ಆಲ್. ಇಂದಿನ ವಿಡಿಯೋದಲ್ಲಿ ನಾವು 6ನೇ ತರಗತಿ ಗಣಿತ ಭಾಗ 2ರ ಕೊನೆಯ ಅಧ್ಯಾಯ 0ಯ ಮತ್ತೊಂದು ಬದಿ ಈ ಪಾಠದ ಮುಂದುವರಿದ ಭಾಗವನ್ನು ನೋಡ್ತಾ ಹೋಗೋಣ. ಇಲ್ಲಿ ಟೋಕನ್ಗಳನ್ನು ಬಳಸಿ ಸಂಕಲನ, ಎಡಿಷನ್ ಆ್ಯಂಡ್ ಸಬ್ಟ್ರ್ಯಾಕ್ಟ್, ಕಳೆಯುವಿಕೆಯನ್ನು ಹೇಗೆ ಮಾಡಬಹುದು ಅನ್ನೋದನ್ನು ಈ ಭಾಗದಲ್ಲಿ ನೋಡೋಣ. ಇಲ್ಲಿ ಈ ರೀತಿ ಪ್ಲಸ್ ಮೈನಸ್ ಟೋಕನ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 1 2 3 4 5. ಇಲ್ಲಿ ಪ್ಲಸ್ನ 5 ಟೋಕನ್ಗಳಿವೆ, ಮೈನಸ್ನ 3 ಟೋಕನ್ಗಳಿದ್ದಾವೆ. ಇಲ್ಲಿ ನೋಡಿ 1 ಪ್ಲಸ್ಗೆ 1 ಮೈನಸ್ ಹೋಯಿತು, 1 ಪ್ಲಸ್ 1 ಮೈನಸ್ ಹೋಯಿತು, ಪ್ಲಸ್ 1 ಮೈನಸ್ ಹೋಯಿತು. ಉಳಿದಿರೋದೇನು 2 ಪ್ಲಸ್ಗಳು. ಹಾಗಾದರೆ ನಾವು ಹಿಂದಿನ ವಿಡಿಯೋದಲ್ಲಿ ಮಾಡಿದ ರೀತಿ ಲೆಕ್ಕವನ್ನು ಮಾಡ್ತಾ ನೋಡೋಣ. ಈಗ ನೋಡಿ ಪ್ಲಸ್ ಎಷ್ಟಿದಾವು 5, ಪ್ಲಸ್ ಎಷ್ಟಿದಾವೆ, ಪ್ಲಸ್ ಟೋಕನ್ 5. ಅದಕ್ಕೆ ಎಷ್ಟನ್ನು ಕೂಡಿಸ್ಬೇಕು, -3, -3 ಕೂಡಿಸೋಣ. ಇಲ್ಲಿ ನೋಡಿ ಪ್ಲಸ್ 5ಕ್ಕೆ 5, ಪ್ಲಸ್ ಮೈನಸ್ ಮೈನಸ್ 5ರಲ್ಲಿ 3 ಹೋದರೆ ನಮ್ಮ ಉತ್ತರ 2. ಹಾಗಾದರೆ ಇಲ್ಲೂ ಕೂಡ ಉತ್ತರ 2 ಬಂತು, ಇಲ್ಲೂ ಕೂಡ ಉತ್ತರ 2 ಬಂತು. ಹಾಗಾದರೆ ನಾವು ಎಲ್ಲ ಕಡೆಯೂ ಈ ರೀತಿ ಪ್ಲಸ್ ಮೈನಸ್ ಟೋಕನ್ಗಳನ್ನು ಹಾಕಿ ಲೆಕ್ಕಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾದರೆ ನಾವು ಹಿಂದಿನ ವಿಡಿಯೋದಲ್ಲಿ ಮಾಡಿದ ರೀತಿಯೇ ಈ ರೀತಿ ಲೆಕ್ಕಗಳನ್ನು ಹಾಕ್ಕೊಂಡು ಮಾಡ್ತಾ ಹೋಗೋಣ, ನಮಗೆ ಈಸಿ ಆಗುತ್ತೆ. ಇಲ್ಲಿ ನಿಮಗೆ ಯಾಕೆ ಈ ರೀತಿ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಲೆಕ್ಕಗಳು ಇನ್ನೂ ಈಸಿಯಾಗಿ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ. ಆದರೆ ಆಲ್ರೆಡಿ ನಾವು ಹಿಂದಿನ ವಿಡಿಯೋದಲ್ಲಿ ಈ ಥರದ ಎಲ್ಲ ಲೆಕ್ಕಗಳನ್ನು ಕಲ್ತಿದ್ದೀವಿ ಹೇಗೆ ಮಾಡೋದು ಅಂತ. ಸೊ ನಮಗೆ ಇದರ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಸೊ ಮುಂದಿನ ಲೆಕ್ಕಗಳನ್ನು ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ ಟೋಕನ್ಗಳನ್ನು ಬಳಸಿ ಸಂಕಲನ ಪೂರ್ಣಗೊಳಿಸಿ ಅಂತ ಹೇಳಿದರೆ 1 by 1 ಎಲ್ಲವನ್ನು ಮಾಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ ಫಸ್ಟ್ ಒನ್ +6 ++4, +6 ++4. +6ಗೆ 6 ಹಾಗೆ ಬರೀರಿ, ಪ್ಲಸ್ 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 ಆಗುತ್ತೆ, 4ಕ್ಕೆ 4. ಇಲ್ಲಿ 2 ಪ್ಲಸ್ ಇರೋದ್ರಿಂದ ಕೂಡಿಸ್ತೀವಿ, 6 4 10, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್. ಇಲ್ಲಿ ನೋಡಿ ಬಿ -3 ಪ್ಲಸ್ -2, -3 ಹಾಗೆ ಬರೀರಿ, ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ, 1 ಪ್ಲಸ್ 1 ಮೈನಸ್ ಇದ್ದರೆ ಅದು ಮೈನಸ್ ಆಗುತ್ತೆ. ಸೊ 2ಕ್ಕೆ 2. 2 ಮೈನಸ್ ಇರೋದ್ರಿಂದ ಕೂಡಿಸ್ತೀವಿ, 2 ಸೇಮ್ ಇದ್ದರೆ ಕೂಡಿಸ್ತೀವಿ, 3 2 5, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಸಿ ನೋಡಿ +5 ಪ್ಲಸ್ -7 +5 ಪ್ಲಸ್ ಮೈನಸ್ ಮೈನಸ್ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ ಅಂದರೆ ಕಳಿತೀವಿ. 7ರಲ್ಲಿ 5 ಹೋದರೆ 2, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಸೊ ಉತ್ತರ -2. ಡಿ -2 ಪ್ಲಸ್ +6, -2ಕ್ಕೆ -2 ಹಾಗೆ ಬರೀರಿ, ಪ್ಲಸ್ 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 6ಕ್ಕೆ 6. 1 ಮೈನಸ್ 1 ಪ್ಲಸ್ ಇದ್ದರೆ 2 ಬೇರೆ ಬೇರೆ ಇದ್ದರೆ ಅದನ್ನ ಕಳಿತೀವಿ. ನೀವು ಈ ರೀತಿ ನೆನ್ಪಿಡಿ, 2 ಬೇರೆ ಬೇರೆ ಇದ್ದರೆ ಅದನ್ನು ಕಳೀರಿ, 2 ಸೇಮ್ ಪ್ಲಸ್ ಪ್ಲಸ್ ಅಥವಾ ಮೈನಸ್ ಮೈನಸ್ ಈ ರೀತಿ ಇದ್ದರೆ ಕೂಡಿಸಿ. ಸೊ 1 ಮೈನಸ್ 1 ಪ್ಲಸ್ ಇದೆ, ಸೊ 6ರಲ್ಲಿ 2 ಹೋದರೆ 4. ಸೆಕೆಂಡ್ ಕ್ವೆಶನ್, ಮುಂದಿನ 2 ಟೋಕನ್ಗಳಲ್ಲಿ ಶೂನ್ಯ ಜೋಡಿಗಳನ್ನು ರದ್ದುಗೊಳಿಸಿ. ಪ್ರತಿ ಸಂದರ್ಭದಲ್ಲಿ ಲಿಫ್ಟ್ನ ಪರಿಚಾರಕ ಯಾವ ಮಹಡಿಯಲ್ಲಿರುತ್ತಾನೆ? ಪ್ರತಿ ಸಂದರ್ಭದ ಸೂಕ್ತವಾದ ಸಂಕಲನ ಹೇಳಿಕೆ ಯಾವುದು? ಇಲ್ಲಿ ಅವರು ಟೋಕನ್ಗಳನ್ನು ಕೊಟ್ಟಿದ್ದಾರೆ. ಆ ಪ್ರಶ್ನೆ ಅರ್ಥ ಏನು? ಇಲ್ಲಿ ಟೋಕನ್ಗಳನ್ನು ಕೊಟ್ಟಿದ್ದಾರೆ, ನಾವು ಈ ರೀತಿ ಸಂಕಲನ ಹೇಳಿಕೆ ಬರಿಬೇಕು. ಫಸ್ಟ್ ಒನ್ ನೋಡಿ, ಪ್ಲಸ್ ಎಷ್ಟಿದ್ದಾವೆ, ಪ್ಲಸ್ ಟೋಕನ್ 3. ಇಲ್ಲಿ ನೋಡಿ, ಇಲ್ಲಿ ಬರೆದಿದ್ದೀನಿ ಪ್ಲಸ್ ಟೋಕನ್ಗಳು 3, ಸೊ +3. ಅದಕ್ಕೆ ಎಷ್ಟನ್ನು ಸೇರಿಸಬೇಕು, ಪ್ಲಸ್. ಮೈನಸ್ ಟೋಕನ್ಸ್ ಎಷ್ಟಿದ್ದಾವೆ ಇಲ್ಲಿ 5, ಸೊ -5. ಈ +3 ಹಾಗೆ ಬರೀರಿ, ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ.
1 ಪ್ಲಸ್ 1 ಮೈನಸ್ ಏನಾಗುತ್ತೆ ಕಳಿತೀವಿ. 5ರಲ್ಲಿ 3 ಹೋದರೆ 2, ದೊಡ್ಡ ಸಂಖ್ಯೆ ಚಿಹ್ನೆ -2. ಇಲ್ಲಿ ನೋಡಿ ಪ್ಲಸ್ ಟೋಕನ್ಸ್ ಎಷ್ಟಿದ್ದಾವೆ? 6 ಸರಿನಾ. ಸೊ +6. ನೆಕ್ಸ್ಟ್ ಮೈನಸ್ ಟೋಕನ್ 3 ಇದ್ದಾವೆ. ಸೊ +6 ಪ್ಲಸ್ -3 ಮೈನಸ್ ಎಷ್ಟಿದ್ದಾವೆ? 3. ಸೊ +6ಕ್ಕೆ 6 ಹಾಗೆ ಬರೀರಿ. ಪ್ಲಸ್ ಮೈನಸ್ ಮೈನಸ್ 3ಕ್ಕೆ 3, 6ರಲ್ಲಿ 3 ಹೋದರೆ 3, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್. ನೆಕ್ಸ್ಟ್ ಒನ್ ಲೆಕ್ಕಾಚಾರ ಮಾಡಿ. ಇಲ್ಲೂ ಸಹ ನಾವು ಟೋಕನ್ಗಳ ಆಧಾರದ ಮೇಲೇ ಈ ರೀತಿ ವ್ಯತ್ಯಾಸ ಅಂದರೆ ಕಳೆಯುವಂತಹ ಲೆಕ್ಕಗಳನ್ನು ಮಾಡ್ತಾ ಹೋಗೋಣ. ನಮಗಿಲ್ಲೂ ಸಹ ಟೋಕನ್ಗಳೇನು ಬೇಡ, ನಾವು ಹಾಗೆ ಮಾಡ್ತಾ ಹೋಗೋಣ. +10 ಮೈನಸ್ -7, +10 -7, +10ಕ್ಕೆ 10 ಹಾಗೆ ಬರೀರಿ. ಮೈನಸ್ ಪ್ಲಸ್ ಮೈನಸ್. ಸೊ ಇಲ್ಲಿ ಬೇರೆ ಬೇರೆ ಇದೆ. ಇಲ್ಲೂ ಸಹ 1 ಪ್ಲಸ್ 1 ಮೈನಸ್ ಮೈನಸ್ ಮಾಡ್ತೀವಿ ಅಂದರೆ ಕಳಿತೀವಿ. 10ರಲ್ಲಿ 7 ಹೋದರೆ 3, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್. ಬಿ -8 -4, -8ಅನ್ನು ಹಾಗೆ ಬರೀರಿ. -8 ಮೈನಸ್ ಮೈನಸ್ ಪ್ಲಸ್. ಸೊ ಮೈನಸ್ ಮೈನಸ್ ಪ್ಲಸ್ ಆಯಿತು. 4ಕ್ಕೆ 4, 1 ಮೈನಸ್ 1 ಪ್ಲಸ್ ಇದೆ. ಸೊ 8ರಲ್ಲಿ 4ಅನ್ನು ಕಳೀರಿ. 4, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ. ಸೊ ಉತ್ತರ -4. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅವಶ್ಯಕತೆ ಇದ್ದವರಿಗೆ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಒನ್ ಸಿ -9 -4, -9ಕ್ಕೆ -9 ಮೈನಸ್ ಮೈನಸ್ ಪ್ಲಸ್. 4ಕ್ಕೆ 4, 1 ಮೈನಸ್ 1 ಪ್ಲಸ್ ಇದ್ದರೆ ಕಳಿತೀವಿ. ಸೊ 9ರಲ್ಲಿ 4 ಹೋದರೆ ಎಷ್ಟು? 5. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, ಮೈನಸ್. ನೆಕ್ಸ್ಟ್ ಒನ್ ಡಿ -9 ಮೈನಸ್ ಪ್ಲಸ್ ಮೈನಸ್ 12ಕ್ಕೆ 12, ಪ್ಲಸ್ ಮೈನಸ್ ಇದ್ದರೆ ಕಳಿತೀವಿ. ಸೊ 12ರಲ್ಲಿ 9ಅನ್ನು ಕಳೀರಿ. 3 ಉಳಿತು, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಈ -5 -7, -5ಕ್ಕೆ 5 ಮೈನಸ್ ಮೈನಸ್ ಪ್ಲಸ್. 7ಕ್ಕೆ 7. ಈಗ 1 ಮೈನಸ್ ಇದೆ, 1 ಪ್ಲಸ್ ಇದೆ. ಸೊ ಕಳಿತೀವಿ. 7ರಲ್ಲಿ 5 ಹೋದರೆ 2, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್. ನೆಕ್ಸ್ಟ್ ಒನ್ ಎಫ್ -2 -6, -2 ಹಾಗೆ ಬರೀರಿ. ಮೈನಸ್ ಮೈನಸ್ ಏನಾಯಿತು? ಪ್ಲಸ್. 6ಕ್ಕೆ 6, ಮೈನಸ್ ಪ್ಲಸ್ ಮೈನಸ್ ಅಂದರೆ ಕಳಿತೀವಿ. 6ರಲ್ಲಿ 2 ಹೋದರೆ 4, ದೊಡ್ಡ ಸಂಖ್ಯೆ ಚಿಹ್ನೆ 4. ನೆಕ್ಸ್ಟ್ ಒನ್ ಇಲ್ಲಿ ವ್ಯವಕಲನಗಳನ್ನು ಪೂರ್ಣಗೊಳಿಸಿ. ಫಸ್ಟ್ ಒನ್ ಎ, ಇಲ್ಲೂ ಸಹ ಎಫ್ ತನಕ ಇದೆ. 1 ಬೈ 1 ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಎ -5 -7, -5ಗೆ -5 ಮೈನಸ್ ಮೈನಸ್ ಪ್ಲಸ್. 7ಕ್ಕೆ 7, 7ರಲ್ಲಿ 5 ಹೋದರೆ 2, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್. ನೆಕ್ಸ್ಟ್ ಒನ್ -10 +13. ಇಲ್ಲಿ ನೋಡಿ +10 ಹಾಗೆ ಬರೀರಿ. ಮೈನಸ್ ಪ್ಲಸ್ ಮೈನಸ್ 13ಕ್ಕೆ 13. ಸೊ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ 13ರಲ್ಲಿ 10 ಹೋದರೆ 3, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, ಮೈನಸ್ ಬರೀರಿ. ನೆಕ್ಸ್ಟ್ ಒನ್ ಸಿ -7 -9, -7 ಮೈನಸ್ ಮೈನಸ್ ಪ್ಲಸ್ -9. 1 ಮೈನಸ್ ಆ್ಯಂಡ್ 1 ಪ್ಲಸ್. ಸೊ 2 ಏನಾಗುತ್ತೆ? ಮೈನಸ್ ಆಗುತ್ತೆ, ಮೀನ್ಸ್ ಕಳಿತೀವಿ. 9ರಲ್ಲಿ 7 ಹೋದರೆ 2, ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ, ಹಾಗಾಗಿ ಪ್ಲಸ್. ನೆಕ್ಸ್ಟ್ ಒನ್ ಡಿ +3 -8, +3 ಹಾಗೆ ಬರೀರಿ.
ಮೈನಸ್ ಪ್ಲಸ್ ಮೈನಸ್, 8ರಲ್ಲಿ 3 ಹೋದರೆ 5, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ನೆಕ್ಸ್ಟ್ ಒನ್ -2 ಮೈನಸ್ -7, -2 ಮೈನಸ್ ಮೈನಸ್ ಪ್ಲಸ್ 7. ಇಲ್ಲಿ ಒಂದು ಮೈನಸ್ ಒಂದು ಪ್ಲಸ್ ಇರೋದ್ರಿಂದ ಕಳಿಬೇಕು. ಸೊ 7ರಲ್ಲಿ 2 ಹೋದರೆ 5, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್. ನೆಕ್ಸ್ಟ್ ಒನ್ ಎಫ್ +3 ಮೈನಸ್ +15, +3 ಮೈನಸ್ ಪ್ಲಸ್ ಮೈನಸ್ 15ಕ್ಕೆ 15. ಇಲ್ಲಿ 1 ಪ್ಲಸ್ 1 ಮೈನಸ್ ಇದೆ. 15ರಲ್ಲಿ 3 ಹೋದರೆ 12, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಇಲ್ಲಿ ನೆಕ್ಸ್ಟ್ ಕಳೆಯಲು ಪ್ರಯತ್ನಿಸಿ ಅಂತ ಇದೆ. -3 ಮೈನಸ್ +5. ಇಲ್ಲಿ -3 ಮೈನಸ್ ಪ್ಲಸ್ ಮೈನಸ್ 5ಕ್ಕೆ 5, 2 ಮೈನಸ್ ಇರೋದ್ರಿಂದ ಕೂಡಿಸ್ಬೇಕು. ಸೊ 5ಕ್ಕೆ 3 ಕೂಡಿಸ್ರಿ 8 ಆಯಿತು, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಸೆಕೆಂಡ್ ಕ್ವೆಶನ್, ಟೋಕನ್ಗಳನ್ನು ಬಳಸಿ ಮುಂದಿನವುಗಳನ್ನು ಕಂಡುಹಿಡಿಯಿರಿ. ಫಸ್ಟ್ ಒನ್ -3 ಮೈನಸ್ +10, -3 ಮೈನಸ್ +10, -3 ಹಾಗೆ ಬರೀರಿ. ಮೈನಸ್ ಪ್ಲಸ್ ಮೈನಸ್ 10, -3 -10 ಎರಡೂ ಮೈನಸ್ ಇರೋದ್ರಿಂದ ಕೂಡಿಸ್ತೀವಿ. 10ಕ್ಕೆ 3 ಸೇರಿದರೆ 13, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ನೆಕ್ಸ್ಟ್ ಒನ್ +8 ಮೈನಸ್ ಮೈನಸ್ ಪ್ಲಸ್ 7ಕ್ಕೆ 7, ಎರಡೂ ಪ್ಲಸ್ ಇರೋದ್ರಿಂದ ಕೂಡಿಸ್ತೀವಿ. 8 7 15. ಸಿ -5 ಮೈನಸ್ +9, -5 ಹಾಗೆ ಬರೀರಿ. ಮೈನಸ್ ಪ್ಲಸ್ ಮೈನಸ್ ಆಗುತ್ತೆ, 9ಕ್ಕೆ 9. ಮೈನಸ್ ಮೈನಸ್ ಎರಡೂ ಮೈನಸ್ ಇರೋದ್ರಿಂದ ಕೂಡಿಸ್ತೀವಿ. ಸೊ 9ಕ್ಕೆ 5 ಕೂಡಿಸಿ 14 ಆಯಿತು. ಇಲ್ಲಿ ದೊಡ್ಡ ಸಂಖ್ಯೆ 9 ಇರೋದ್ರಿಂದ ಅದರ ಚಿಹ್ನೆ ಯಾವುದಿದೆ? ಮೈನಸ್, ಹಾಗಾಗಿ ಮೈನಸ್. ನೆಕ್ಸ್ಟ್ ಒನ್ ಡಿ -9 ಮೈನಸ್ -9 ಮೈನಸ್ +10, -9 ಮೈನಸ್ ಪ್ಲಸ್ ಮೈನಸ್ 10ಕ್ಕೆ 10, ಎರಡೂ ಮೈನಸ್ ಇರೋದ್ರಿಂದ ಕೂಡಿಸ್ತೀವಿ. 10 + 9 19, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ನೆಕ್ಸ್ಟ್ ಒನ್ ಇ +6 ಮೈನಸ್ -4, +6 ಹಾಗೆ ಬರೀರಿ. ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, 4ಕ್ಕೆ 4. ಎರಡೂ ಪ್ಲಸ್ ಇರೋದ್ರಿಂದ ಕೂಡಿಸಿ 6 4 10. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದಿದೆ? ಪ್ಲಸ್ ಇದೆ, ಸೊ ಪ್ಲಸ್ ಹಚ್ಚಿ. ನೆಕ್ಸ್ಟ್ ಒನ್ ಎಫ್ -2 ಮೈನಸ್ +7, -2 ಮೈನಸ್ ಪ್ಲಸ್ ಮೈನಸ್ 7, ಎರಡೂ ಮೈನಸ್ ಇರೋದ್ರಿಂದ ಕೂಡಿಸ್ತೀವಿ. ಸೊ 7 2 9, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಸೊ ಈ ಥರದ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅರ್ಥ ಆಗದೇ ಇದ್ದರೆ ವಿಡಿಯೋವನ್ನು ಸ್ಟಾಪ್ ಮಾಡಿ ಮತ್ತೊಂದು ಸರಿ ನೋಡಿ, ಡೆಫಿನೆಟ್ಲಿ ಲೆಕ್ಕಗಳು ತಿಳಿಯುತ್ತೆ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.